ನಮಸ್ತೆ ಆತ್ಮೀಯರೇ, ಭಾಳ ದಿನದ ನಂತರ ನಾನು ಮತ್ತೆ ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ತುಂಬ ದಿನ ಆಯಿತು ನಾನು ಈ ಕಡೆ ಗಮನ ಕೊಡೋಕ್ಕಾಗಿಲ್ಲ. ಕಾರಣಗಳು ತುಂಬ ಇದೆ. ಮುಂದಿನ ನನ್ನ ಚಾನಲಲ್ಲಿ ನಾನು ಹೇಳ್ತೀನಿ. ಅಂದರೆ ಕೆಲವೆಲ್ಲ ಹೇಳ್ಕೊಳಕ್ಕಾಗೋದಿಲ್ಲ. ಆದರೂ ನಾನು ಹೇಳಿದಲ್ಲ, ನಿಮಗೆ ಮೊದಲೇ ಹೇಳಿದ್ದೆ. ನಾನು ಈ ಒಂದು ಯೂಟ್ಯೂಬಿಗೆ ಬರೋಕ್ಕೆ ಕಾರಣ ಕೆಲವೆಲ್ಲ ನನ್ನ ಲೈಫ್ ಜರ್ನಿಯಲ್ಲಿ ಕೆಲವೆಲ್ಲ ನನ್ನ ವಿಷಯಗಳನ್ನು ನಾನು ತಿಳಿಸ್ಬೇಕು, ಜನರಿಗೆ, ಸಮಾಜಕ್ಕೆ ತಿಳಿಸ್ಬೇಕು ಅಂತೇಳಿ. ಸೊ ಇರಲಿ, ಅದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಈಗ ಸೂರ್ಯಣ್ಣ ಏನು ನಾನು ಚಿತ್ರ ಮಾಡ್ತಿದ್ದೀನಲ್ವ, ಸೊ ಮೊನ್ನೆ ಒಂದು ಒಳ್ಳೆಯ ಸೀನ್ ಶೂಟಿಂಗ್ ಆಯಿತು. ಶೂಟಿಂಗ್ ನಾನು ನೋಡ್ತಾ ಇದ್ದರೆ ಭಾಳಷ್ಟು ಖರ್ಚುಗಳು ಇರ್ತದೆ. ಒಂದಿನ ಶೂಟಿಂಗ್ ಅಂದರೆ ತುಂಬ ಖರ್ಚಿರ್ತದೆ. ಡಿಪೆಂಡ್ ಆಫ್ ಸೀನ್ಸು. ಒಳ್ಳೆ ಸೀನ್ ಮಾಡಬೇಕಾದ್ರೆ ತುಂಬ ಖರ್ಚಾಗುತ್ತೆ. ಲೊಕೇಶನ್ ಚಾರ್ಜು, ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸು, ಎಲ್ಲದಕ್ಕೂ ಏನು ಹಣ ಎಂಬುದು ಗೊತ್ತು ನಿಮಗೆ. ಎಷ್ಟು ಖರ್ಚಾಗುತ್ತೆ, ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ ಎಷ್ಟು ಖರ್ಚಿದೆ ಅಂತ ಗೊತ್ತು. ಅಂಥದ್ರಲ್ಲಿ ಎಷ್ಟು ಜನರನ್ನು ಒಂದುಗೂಡಿಸ್ಕೊಂಡು ಶೂಟಿಂಗ್ ಮಾಡಬೇಕಂದ್ರೆ ತುಂಬ ಖರ್ಚು ಬರ್ತದೆ. ಸೊ ನಮ್ಮ ನಾಯಕ ನಟ ಕಮ್ ನಿರ್ದೇಶಕರು ಆ ಚಿತ್ರದ ಪಾಪ ತುಂಬ ಏನು ಕಷ್ಟಪಟ್ಟು ಒಂದು ಚಿತ್ರರಂಗದಲ್ಲಿ ಹೆಸರು ಮಾಡಬೇಕೆಂಬ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ಏನು ಇಷ್ಟು ಕಾಂಪಿಟೇಷನ್ ಇದೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಅದರ ಮಧ್ಯದಲ್ಲಿ ತಾನು ಕೂಡ ನಾನು ಮಾಡ್ತೀನಿ, ನಾನು ಇವತ್ತಲ್ಲ ನಾಳೆ ಗೆಲ್ತೀನಿ, ಜನ ನನ್ನ ಗೆಲ್ಲಿಸ್ತಾರೆ ಎಂಬ ಒಂದು ಧೈರ್ಯದಲ್ಲಿ, ನಂಬಿಕೆಯಲ್ಲಿ ಶೂಟಿಂಗ್ ಮಾಡ್ತಾರೆ. ಎಲ್ಲ ನನಗೂ ಸಹ ಒಂಥರ ಖುಷಿ. ಇಂಥ ಹುಡುಗರು ಮೇಲೆ ಬರಬೇಕು ಲೈಫಲ್ಲಿ. ಸೊ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ, ಇಂಥ ಹುಡುಗರಿಗೆ ನೀವು ಸಪೋರ್ಟ್ ಮಾಡಿ. ಅವರು ಕೂಡ ಜೀವನದಲ್ಲಿ ಮುಂದೆ ಬರಬೇಕು. ಅವರು ಇನ್ನೂ ಒಳ್ಳೊಳ್ಳೆ ಸಾಧನೆ ಮಾಡಬೇಕು. ಸೊ ಸಾಧನೆ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕಲ್ವ. ಅದರಿಂದಾಗಿ ನಾನು ನಿಮ್ಮಲ್ಲಿ ಕಳಕಳಿ ಕೇಳ್ಕೊಳ್ತೀನಂದರೆ, ಸೂರ್ಯಣ್ಣ ಚಿತ್ರ ಮುಂದಿನ ದಿನಗಳಲ್ಲಿ ಖಂಡಿತ ಥಿಯೇಟ್ರಿಗೆ ಬರ್ತದೆ. ನಿಮ್ಮ ಸಪೋರ್ಟ್ ಇರಲಿ. ತುಂಬ ಏನು ವಿಷಯಗಳಿದೆ. ನಾನು ಈ ಚಿತ್ರ ಬಗ್ಗೆ ಮುಂದೆ ಇನ್ನೂ ಶೂಟಿಂಗ್ ಇದೆ ನಂದು. ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ, ಓಕೆನಾ. ಇದು ಒಂದು ಸೀನ್ನ ನಾನು ನಿಮಗೆ ತೋರಿಸ್ಬೇಕು. ಎಕ್ಸ್ಟ್ರಾರ್ಡಿನರಿ ಕೆಲವು ಕಲಾವಿದರುಗಳು ಆ್ಯಕ್ಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ. ಇದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ, ಓಕೆ. ನಿಮ್ಮ ಸಪೋರ್ಟ್ ನನಗೂ ಇರಲಿ, ನನ್ನ ಹರೀಶ್ ರಾಯ್ ಕುಟುಂಬ ಚಾನಲ್ ಮೇಲೂ ಇರಲಿ. ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ, ಖುಷಿ ಒಂದು ರೀತಿಯಲ್ಲಿ. ಏನೋ ಮಾಡಬೇಕು ಅಂತ ಬಂದಿದ್ದೀನಿ, ನೋಡೋಣ ಮುಂದಿನ ದಿನಗಳು ಹೇಗೆ ನಡೀತದೆ ಅಂತೇಳಿ. ಆದಷ್ಟು ಬೇಗ ಇನ್ನೊಂದು ಇಂಪಾರ್ಟೆಂಟ್ ಇರುವಂಥ ಒಂದು ವಿಡಿಯೋ ನಾನು ನಿಮಗೆ ತೋರಿಸ್ಬೇಕು. ಖಂಡಿತ ತೋರಿಸ್ತೀನಿ, ಓಕೆನಾ. ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಏನು ಸಪೋರ್ಟ್ ಇರಲಿ. ಖಂಡಿತವಾಗಿಯೂ ನಾನು ನಿಮ್ಮನ್ನು ಆದಷ್ಟು ನನ್ನ ಈ ಚಾನಲಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.
ಬೆನಕ ಬಂದು ನಿಮ್ಮದು ಮೇಯ್ನ್ ಎಲ್ಲ ಒಂದೇ ಕಡೆ ಹಾಕ್ಬಿಡ ನಾನು ಎಲ್ಲ ಕಡೆ ಅಲ್ಲಿ ಕಿರಿಸ್ತಾ ಇದ್ದೀನಿ ಇದೆಲ್ಲ ಏನಿಲ್ಲ ಸರ್ ಸರಿ ಸರ್ ಇಷ್ಟ ಬರುತ್ತೆ ಇಲ್ಲೇ ಮಾಡ್ತೀವಿ ಡೈಲಾಗ್ ಪೂರ್ತಿ ಡೈಲಾಗ್ ಪೂರ್ತಿ ಅಷ್ಟೇ ಪ್ರಕಾಶ್ ಈ ಕಡೆ ಕ್ಯಾಮ್ರಾ ಇಲ್ಲಿ ಇದೆ ಕ್ಯಾಮ್ರಾ ಹರೀಶ್ ಪ್ರಕಾಶ್ ಮಾಡಿದ್ರೆ ಆ ಕಡೆ ಬಂದು ಅಲ್ಲಲ್ಲ ಈಗ ಆಫ್ ಮಾಡಿದ್ರೆ ಕ್ಯಾಮ್ರಾ ಮಾರ್ಕ್ ಎಲ್ಲಿ ಕೊಟ್ಟಿದ್ದೀರಿ ಯಾರು ಫಾಲೋ ಮಾಡ್ತಾ ಇರೋದು ಇದು ಮಾರ್ಕ್ ನಂದು ನನ್ನ ಮಾರ್ಕು ಅದ್ರಲ್ಲಿ ಕೈಯಲ್ಲಿ ಇರೋದಾಗ್ತದೆ ಕೈಯಲ್ಲಿ ಇಡೋ ಮೇಲೆ 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 ಸಾಕು ಅಲ್ಲಿ ರೈಟ್ ಜಾಸ್ತಿ ಬೇಕು ಸ್ವಲ್ಪ ಸ್ಟಾಪ್ ಬೇಕು ಸ್ಟಾಪ್ ಅದು ಆಯಲ್ಲ ಕಾಣಲಿಲ್ಲ ಹೌದು ಹಂಗೆ ಇಡ್ಸೋಣ ಸಾಕು ನಾನು ನಿಶ್ಚಿಸೋದು ಅವಾಗ ಹೋಗಿ ಆ ಕಡೆಯಿಂದ ಬಾ ಹಿಂದಿಂದ ಬಾ ರೆಡಿನಾ ರೆಡಿ ಆನ್ಲೈನ್ ಮಾನಿಟರ್ ಅಲ್ಲೇ ನಿಂತ್ಕೊಂಡು ನೋಡಿ ಹೇಳು ಉಲ್ಲಾಸ್ ಇಲ್ಲ ಬೆಂಕಿನ ನೋಡ್ತಾ ಇರಿ ಅಲ್ಲ ಇಲ್ಲ ಅಲ್ಲಿ ಅಲ್ಲಿ ಉಳಿತಾ ಇಲ್ಲ ಅಲ್ಲಿ ನೋಡಿ ಸ್ಟ್ರೇಟ್ ಆಗಿ ನಿಂತ್ಕೊಳ್ಳಿ ಸರ್ ಸ್ಟ್ರೇಟ್ ಆಗಿ ನಿಂತ್ಕೊಳ್ಳಿ ಆನ್ಲೈನ್ ಬಚ್ಚ ಇಲ್ಲ ಬಚ್ಚಿಲ್ವಾ ಬಚ್ಚ ಮಾಡ್ಕೊಳ್ಳಿ
ರೆಡಿ ಕೊಡಿ ಸೇಮ್ ಶಾಟ್ ಬರ್ರಿ ಮಚ್ ಕೊಡಿ ಕೈಯಲ್ಲಿ ಇನ್ನೊಂದು ಕೊಡು ದೊಡ್ಡದು. ಈ ಬ್ಯಾಟ್ ಹೌದು ಆಯುಧ ಅಂತ ಹೇಳ್ತಾರೆ. ಬ್ಯಾಟ್ ಹಚ್ಚಿಟ್ಕೊಂಡು ಬ್ಯಾಟ್ ಬ್ಯಾಟ್ ಹೇಳುದ ಹೆಂಗಿನ ಡೈಲಾಗ್ ಏನು ಗೊತ್ತಾ ಸರ್? ಸೂರಿ ನನ್ನ ಗುರುಗಳು ಕೊಟ್ಟರು ಈ ಬ್ಯಾಟ್ ಯಾವತ್ತೂ ಅಮಾಯಕರನ್ನ ಕೈಯಲ್ಲಿ ಬ್ಯಾಟ್ ಮ್ಯಾಚ್ ಬರ್ತದೆ. ಇದಕ್ಕೆ ಗುರಿಯಾದವರು ಫೀಲ್ಡಲ್ಲಿ ಯಾವ ಅದು ಬೇರೆ ಬ್ಯಾಟ್ ಬಗ್ಗೆ ನಾನು ಕೈಲಿ ಇಟ್ಕೊಂಡಿರೋದು ಅದು ಮನುಷ್ಯರು ಅದು ನಾನು ಬ್ಯಾಟ್ ನೋಡುವಾಗ ಇದು ಆಯುಧ ಅಂದರೆ ಆಯುಧ ವೆಪನ್ಸ್ ಆಯುಧ ಓಕೆ ಅಪ್ಪಾಜಿ ಕೊಡಿ ಆಯ್ತು ಓಕೆ ಹಂಗೆ ಮಾಡಿ ಇದು 85 ಕೊಡಿ ದೊಡ್ಡದಿಲ್ವಲ್ಲಯ್ಯ ಮತ್ತೆ ಸೂಪರ್ ಅಕ್ಕದಾಗಿಲ್ಲ ಅಕ್ಕದಾಗಿಲ್ಲ ಬೇಡ ಸಾಕು ನಾನೇ ಕುಡಿದೆ ಇಲ್ವ ಸರ್ ನಾನು ಇಲ್ಲೇ ಇಲ್ಲ ಒಂದು ನೋಡೋಣ ಹೇಳಿ ರೆಡಿ ಸರ್, ರೆಡಿ ಸರ್. ಮಚ್ಚಿ ಮಚ್ಚ ರೆಡಿ. ಅದು ಒಂದು ನೋಡೋಣ ಮನೆ ಮಾಡೋಣ ಅಣ್ಣ ರೆಡಿ ಅಣ್ಣ. ಕ್ಲೀನಾಗಿ ಹೇಳಿದ್ರೆ ಈ ಮಚ್ಚಿದೆ ಅಮಾಯಕರು ಯಾವತ್ತು ಬೆಳ್ತು ಹೊಡೆದು ಮಚ್ಚ ಅಲ್ಲ ಇದು ಸೂಪರ್ ರೆಡಿ ಪೊಸಿಷನ್ ಇಲ್ಲಿ ಹರೀಶ್ ರಾಯ್ ಕುಟುಂಬ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.